ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆ ಶೋನ ಸೆಕೆಂಡ್ ಎಪಿಸೋಡಿನ ರಿವ್ಯೂನ ನಾನು ಆಮೇಲೆ ಮಾಡ್ತೀನಿ. ಆ ಎಪಿಸೋಡಿನ ಎರಡು ಇಂಪಾರ್ಟೆಂಟ್ ವಿಷಯನ ನಾನು ಹೇಳ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಖಂಡಿತವಾಗ್ಲೂ ನೀವು ಇವತ್ತಿನ ಎಪಿಸೋಡ್ ನೋಡಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುತ್ತೆ, ಅದೇ ರೀತಿ ಜಿಯೋ ಹಾಟ್‌ಸ್ಟಾರ್ ಕೂಡ ಇದೆ ಎಪಿಸೋಡ್. ನಾನು ಎಪಿಸೋಡಿನ ರಿವ್ಯೂ ಆಯ್ತಾ, ಅದು ತುಂಬಾ ದೊಡ್ಡದಾಗುತ್ತೆ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಕೊನೆ ತನಕ ನೋಡಿ. ಓಕೆ, ನಿಮ್ಮೆಲ್ಲರಿಗೂ ಗೊತ್ತು ಅಮುಕು ಡುಮುಕು ಮಂಜು ಆಯ್ತಾ. ಅಮುಕು ಡುಮುಕು ಮಂಜು ಏನಿದಾನೆ, ಓಕೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಮಾಡ್ತೀರಾ, ಕಂಟೆಂಟ್ ಮಾಡ್ತೀರಾ, ಓಕೆ, ನೀವು ಪಾಪ್ಯುಲರ್ ಆಗಿರಾ, ಅದೆಲ್ಲದೂ ಓಕೆ. ಆದರೆ ಅಮುಕು ಡುಮುಕು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ನಡ್ಕೊಂಡಿದ್ದ ರೀತಿ ನನಗೊಂದು ಚೂರು ಇಷ್ಟ ಆಗ್ಲಿಲ್ಲ. ಯಾಕೆ ಗೊತ್ತಾ? ಅಗ್ನಿ ಪರೀಕ್ಷೆ ಶೋಗೆ ಬರಕ್ಕೆ ಎಷ್ಟೋ ಕೋಟ್ಯಾಂತರ ಕನ್ನಡಿಗರು ಕಾಯ್ತಾ ಇದಾರೆ. ನಮ್ಗೆ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ. ಅಂದ್ರೆ ಅಮುಕು ಡೊಮುಕು ನಡ್ಕೊಂಡಿದ್ದು ಹೆಂಗಿತ್ತು ಅಂತಂದ್ರೆ, ನಾನ್ ದೊಡ್ಡ ತೋಪು, ನೀವು ಚಾನ್ಸ್ ಕೊಡ್ಲಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಅನ್ನೋ ರೀತಿ ಇತ್ತು. ಅಂದ್ರೆ ಜಡ್ಜಸ್ಗಳು ಕೇಳೋ ಕ್ವಶನಿಗೆ ಆನ್ಸರ್ ಮಾಡ್ತಾ ಇದೀಯಾ, ಓಕೆ, ಇನೋಸೆಂಟ್ ಆಗಿದೀಯಾ ಆಯ್ತಾ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿರೋ ಅಮುಕು ಡುಮುಕು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ನಾನ್ ನೋಡಿದ ಅಮುಕು ಡುಮುಕು ಒಂಥರ ಡಿಫ್ರೆನ್ಸ್ ಆಗಿ ಕಾಣ್ತು. ನನಗೆ ಆ ಡಿಫ್ರೆನ್ಸ್ ಕಾಣ್ತಾ ಇತ್ತು. ಓಕೆ, ಜಡ್ಜಸ್ಗಳು ಕೇಳೋ ಕ್ವಶನ್ಗೆ ನೀನ್ ಆನ್ಸರ್ ಮಾಡ್ತಿದ್ಯಾ, ಅದನ್ನೇ ತಾಳ್ಮೆಯಿಂದ ಆನ್ಸರ್ ಮಾಡಿ. ಅಂದ್ರೆ ನಿಜವಾಗ್ಲೂ ನೀವು ನಂಬಲ್ಲ, ಅದು ವಿನಯ್ ಗೌಡ ಆಗಿರ್ಬೋದು, ಸಂಗೀತ ಶೃಂಗೇರಿ ಆಗಿರ್ಬೋದು, ಶ್ರುತಿ ಮ್ಯಾಮ್ ಆಗಿರ್ಬೋದು, ಚಂದನ್ ಶೆಟ್ಟಿ ಆಗಿರ್ಬೋದು, ಅವರು ನಿಜವಾಗ್ಲೂ ಕೂಡ ಅಮುಕು ಡುಮುಕುಗೆ ಗ್ರೀನ್ ಕೊಡಕ್ಕೆ ರೆಡಿ ಇದ್ರು. ಅಂದ್ರೆ ಅಮುಕು ಡುಮುಕನ ಸೆಲೆಕ್ಟ್ ಮಾಡಕ್ಕೆ ರೆಡಿ ಇದ್ರು. ಬಟ್ ಅಮುಕು ಡುಮುಕು ಒಂಥರ ಏನೋ ಗತ್ತಲ್ಲಿ, ಗುರು ನಾನು ಇರೋದು ಹಿಂಗೆ ಗುರು, ನೀವು ಸೆಲೆಕ್ಟ್ ಮಾಡಿದ್ರೆ ಪರವಾಗಿಲ್ಲ, ಆ ರೀತಿ ಇತ್ತು ಬಾಡಿ ಲ್ಯಾಂಗ್ವೇಜ್. ಏನ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕಂಟೆಂಟ್ ಕ್ರಿಯೇಟರ್ ಆಗ್ಬಿಟ್ರೆ ನೀವು ದೊಡ್ಡ ತೋಪ. ಹಾಗಾದ್ರೆ ನೀವು ಹೆಂಗೆ ಅಂತಂದ್ರೆ, ನೀವು ಎಲ್ಲಿಗೆ ಹೋದ್ರು ನಿಮ್ದೇ ನಡಿಬೇಕು. ನಿಜವಾಗ್ಲೂ ನನಗೆ ಅಮುಕು ಡುಮುಕು ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು. ಅಮುಕು ಡುಮುಕು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಬರ್ತಾನೆ ಅಂತ. ಅಟ್ಲೀಸ್ಟ್ ಒಂದು ತಾಳ್ಮೆ ಇಲ್ಲ. ಓಕೆ, ಅಂತ ದೊಡ್ಡ ಸ್ಟೇಜ್ ಅಲ್ಲಿ ನಾವ್ ಹೇಗೆ ವರ್ತಿಸ್ಬೇಕು? ಅವ್ರು ಕೇಳೋ ಪ್ರಶ್ನೆಗಳು ಏನು? ನೀನ್ ಸಿಂಗಲ್ಲ, ಏನಾಯ್ತು ನಿಂದು ಅಂತ, ಬೇಬಿಮಾ ಏನಾಯ್ತು? ಇವತ್ ಗೊತ್ತಾಯ್ತು ನನಗೆ ಅದೆಂತದ್ದು ಬೇಬಿಮಾ ಅಂತ ಒಂದು ಹುಡುಗಿ ತೋರಿಸಿದ್ನಲ್ಲ ಅಮುಕು ಡುಮುಕು, ಅದು ಕಂಟೆಂಟ್ಗೋಸ್ಕರ ಮಾಡಿದ್ದಂತೆ. ಗುರು, ಸೋಷಿಯಲ್ ಮೀಡಿಯಾದಲ್ಲಿ ಅವ್ನ್ ನನ್ ಬಾಯ್ ಫ್ರೆಂಡ್, ಇವಳು ನನ್ ಗರ್ಲ್ ಫ್ರೆಂಡ್ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿಸಿ ವಿಡಿಯೋಗಳು ಮಾಡೋದು ಆಯ್ತಾ, ರೀಲ್ಸ್ ಮಾಡೋದು, ಸಾಂಗ್ಸ್ ಮಾಡೋದು, ಇದೆಲ್ಲ ಮಾಡ್ತಾರಲ್ಲ, ಇದು ಕಂಟೆಂಟಿಗೋಸ್ಕರ ಮಾಡದ? ನಿಮ್ ಮನೆ ಹಾಳಾಗ, ನಿಮ್ಗೇನು ಸಿಗ್ಲಿಲ್ವಾ? ನಿಮಗೆ ಕಂಟೆಂಟಿಗೋಸ್ಕರವಾಗಿ ಈ ತರ ಫ್ರಾಡ್ ತನ ಮಾಡ್ತಿರಲ್ಲ ನೀವೆಲ್ಲ, ಹೊಟ್ಟೆಗೆ ಏನ್ ತಿಂತೀರ? ನಿಜವಾಗ್ಲೂ ನನಗೆ ಇವತ್ತು ಗೊತ್ತಾಗ್ತಾ ಇದೆ. ಅಮುಕು ಡುಮುಕು ಹೇಳ್ತಾನೆ, ನಾನು ಆ ಹುಡುಗಿನ ಎಂತದು ಬೇಬಿ ಅಮ್ಮನ ಅಂತ, ಬೇಬಿಮಾ ಅಂತಿದ್ದಲ್ಲ, ನಿನ್ ಬೇಬಿಮ್ಮ ಏನಾದ್ರು ಅಂತೇಳಿ ಕೇಳ್ತಾರೆ ನಮ್ಮ ವಿನಯ್ ಗೌಡ ಅವರು ಮತ್ತು ಸಂಗೀತ ಶೃಂಗೇರಿ ಅವರು. ಇಲ್ಲ ಮೇಡಮ್, ಇಲ್ಲ ಸರ್, ಅದು ಓನ್ಲಿ ಕಂಟೆಂಟು. ನಿಮ್ ಜನ್ಮಕ್ಕಿಷ್ಟು ಅಲ್ಲ. ಈ ತರಹ ಕಂಟೆಂಟ್ ಮಾಡಿ ನಿಮ್ ಹೊಟ್ಟೆಗೆ ನೀವು ಅನ್ನ ತಿಂತಿರಲ್ಲ, ನಿಮ್ಗೆ ಏನ್ ಅನ್ನಿಸ್ಬೇಕು ಪಾಪ. ನಮ್ಮ ಪ್ರೇಕ್ಷಕರು, ನಮ್ಮ ಆಯ್ತಾ ಜನಗಳು, ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಈ ಲವ್ ಅದು ಇದು ಬದ್ನೆಕಾಯಿನ ಜನ ಹೌದೇನೋ ನಿಜ ಇರ್ಬೋದೇನೋ ಅಂತೇಳಿ ತಿಳ್ಕೊಂಡು ಎನ್ಕರೇಜ್ ಮಾಡ್ತಾರೆ. ಕಂಟೆಂಟಿಗೋಸ್ಕರವಾಗಿ ಇಲ್ಲಿ ಲವ್ ಮಾಡೋರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದ್ರೆ ಏನ್ ಹೇಳೋದು ಗುರು? ಇದೆಲ್ಲ ನಮ್ಮ ಹಣೆ ಬರ. ಇದು ನನಗೆ ನಿಜವಾಗ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಟ್ರೋಲ್ ಆಯ್ತು. ನಾನು ಇದೇನಪ್ಪ ಬೇಬಿಮಾ ಅಂತ ಇದ್ನಲ್ಲ, ಇದೆಲ್ಲ ನಿಜ? ಇದೆಲ್ಲ ಕಂಟೆಂಟ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟಿಗೋಸ್ಕರವಾಗಿ ಇದನ್ನೆಲ್ಲ ಮಾಡ್ತಾರೆ. ಲವ್ ಮಾಡೋದು, ರೀಲ್ಸ್ ಮಾಡೋದು ಆಯ್ತಾ, ವ್ಯಾಲೆಂಟೈನ್ಸ್ ಡೇ ದಿನ ಆಯ್ತಾ ಸೆಲೆಬ್ರೇಟ್ ಮಾಡೋದು, ಅದು ಇವೆಲ್ಲ ಜಸ್ಟ್ ಕಂಟೆಂಟ್ ಯೂಸ್ ಮಾಡ್ಕೋಣ ಅಂತ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಯಾತ್ರಲ್ಲಿ ಹೊಡಿಬೇಕು. ಓಕೆ, ಆಯ್ತು, ನಾನ್ ಸಿಂಗಲ್ಲು, ನನಗೆ ಬೇಬಿ ಅಮ್ಮನೂ ಇಲ್ಲ, ಪಪ್ಪಿ ಅಮ್ಮನೂ ಇಲ್ಲ, ನಾಯಿ ಮರಿನೂ ಇಲ್ಲ ಅಂದ, ಓಕೆ, ಅದು ಸರಿ. ಆಮೇಲೆ ನೋಡಪ್ಪ, ನೀನು ಬಿಗ್ ಬಾಸ್ ಮನೆಗೆ ಹೋದ್ರೆ ನಿನ್ನೆಲ್ಲ ಅಮುಕ್ತಾರೆ ಅಂತ ಶ್ರುತಿ ಮೇಡಮ್ ಹೇಳಿದ್ರೆ ನಾವು ಡುಮುಕ್ತಿವಿ. ಓಕೆ, ನೀನ್ ಮಾತಾಡ್ತೀನಿ, ಬಟ್ ಜಡ್ಜಸ್ ಹೇಳೋದನ್ನ ನೀನು ರಿಸೀವ್ ಮಾಡ್ಕೋ. ಇಲ್ಲ ಮೇಡಮ್, ನಾನು ಹೋಗಿ ಆಡ್ತೀನಿ ಏನು? ನೀನ್ ದೊಡ್ಡ ತೋಪ್. ಅಮುಕು ಡುಮುಕು ಮಂಜು, ನಿನ್ನಂತವ್ರನ್ನ ಶ್ರುತಿ ಮ್ಯಾಮ್ ಅವರು ತುಂಬಾ ಜನ ನೋಡಿದ್ದಾರೆ.
ತುಂಬಾ ಜನ ಅವ್ರ ಸರ್ವಿಸ್ ಅಲ್ಲಿ ತುಂಬಾ ಜನ ನೋಡಿದ್ದಾರೆ. ಅಗ್ನಿ ಪರೀಕ್ಷೆ ಶೋಗೆ ಒಂದ್ ಚಾನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ನಿಜವಾಗ್ಲೂ ಕೂಡ ಅಮುಕು ಡುಮುಕು ಮಾತಾಡಿದ್ದು, ರಿಯಾಕ್ಟ್ ಮಾಡಿದ್ದು, ತನಿಗ್ ತಾನೇ ಆಯ್ತಾ ರಿಜೆಕ್ಟ್ ಮಾಡ್ಕೊಂಡು ಹೋಗಿದ್ದು, ಸೆಲ್ಫ್ ರಿಜೆಕ್ಟ್. ಅಮುಕು ಡುಮುಕು ಸೆಲ್ಫ್ ರಿಜೆಕ್ಟ್ ಮಾಡ್ಕೊಂಡು ಅಗ್ನಿ ಪರೀಕ್ಷೆ ಶೋ ಇಂದ ಹೊರಗಡೆ ಬರ್ತಾರೆ. ಆತುರದ ನಿರ್ಧಾರ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನೋ ಕಿತ್ತು ದಬ್ಬಾಕ್ಬಿಟ್ಟಿದೀವಿ. ನಾವೇನೋ ಕಿತ್ತು ದಬ್ಬಾಕ್ಬಿಟ್ಟಿದೀವಿ, ನಮ್ಗೇನ್ ಗುರು ಇವೆಲ್ಲ ಅಲ್ಲ. ಇಂಥ ಬೇಜಾನ್ ನೋಡ್ಬಿಟ್ಟಿದೀವಿ ಆಯ್ತಾ. ಒಂದು ಜಡ್ಜಸ್ ರೆಸ್ಪೆಕ್ಟ್ ಇರ್ಬೇಕು ನೋಡಿ. ನಾನಿಲ್ಲಿ ಜಡ್ಜಸ್ ಪರವಹಿಸ್ಕೊಂಡು ಮಾತಾಡ್ತಿದೀನಿ ಅಂತ ಅನ್ಕೋಬೇಡಿ. ನಾನು ಬಿಗ್ ಬಾಸ್ ಫಾರ್ಮ್ಯಾಟ್ ಇರೋದೇ ಹಂಗೆ ಗುರು, ಅವ್ರನ್ನ ಕೂರ್ಸಿರೋದೇ ಅದಕ್ಕೆ. ಅಮುಕು ಡುಮುಕು ಅಂತ ಅವ್ರು 1000 ಜನ ನೋಡ್ತಾರೆ. ಅಮುಕು ಡುಮುಕು ಮಾಡಿದ್ದು ತುಂಬಾನೇ ತಪ್ಪು. ಸೆಲ್ಫ್ ರಿಜೆಕ್ಟ್ ಮಾಡ್ಕೋಣ ಅಂತ ಆತುರತೆ ಏನಿತ್ತು, ಸೆಲ್ಫ್ ರಿಜೆಕ್ಟ್ ಮಾಡ್ಕೋಣ ಅಂತ ಅಹಂಕಾರ. ತಾಳ್ಮೆ ಇಲ್ಲದವನು ಎಲ್ಲೂ ಉದ್ಧಾರ ಆಗಕ್ಕಾಗಲ್ಲ. ಮನುಷ್ಯನಿಗೆ ತಾಳ್ಮೆ ಬೇಕು. ತಾಳ್ಮೆ ಇಲ್ಲ ಅಂದ್ರೆ ಎಲ್ಲೂ ಉದ್ಧಾರ ಆಗಕ್ಕಾಗಲ್ಲ. ಓಕೆ, ನಿಮಗೆ ಅಮುಕು ಮಾಡಿದ್ದು ಸರಿ, ಅವನು ಆಯ್ತಾ ಜಡ್ಜಸ್ ಗಳಿಗೇನೆ ಅವಾಗ ಮೇಂಟೈನ್ ಮಾಡ್ದ, ಹಂಗ್ ಮಾಡ್ದ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೇ ಹೇಳ್ಬಿಡ್ತೀರಾ ನೀವು. ಸರಿಯಾ? ನಾನ್ ನೋಡ್ದೆ ಅವನೆಲ್ಲ. ಗುರು, ಲಾಸ್ ಆಗಿದ್ದು ಯಾರಿಗೆ? ಅವನಿಗೆ ಲಾಸ್ ಆಗಿದ್ದು. ಬಿಗ್ ಬಾಸ್ 13 ಹೋಗಂತ ಚಾನ್ಸಸ್ ಇತ್ತು. ಅಹಂಕಾರ ಯಾರಪ್ಪನ್ ಮನೆದು. ಅಮುಕು ಡುಮುಕು ಮಾಡಿದ್ದು ತುಂಬಾನೇ ದೊಡ್ಡ ತಪ್ಪು. ಸೆಲ್ಫ್ ರಿಜೆಕ್ಟ್ ಮಾಡ್ಕೊಂಡಂತಂದ್ ಏನಿತ್ತು ಗುರು? ಏನಿತ್ತು ಅಲ್ಲಿ? ಒಬ್ರು ನಾರ್ಮಲ್ ಲೇಡಿ ಬಂದಿದ್ದಾರೆ. ಆ ನಾರ್ಮಲ್ ಲೇಡಿ ಎಷ್ಟು ಚೆನ್ನಾಗಿ ತಾಳ್ಮೆಯಿಂದ ಉತ್ತರಿಸಿ ನಗುಮುಖದವಾಗಿ ಎಷ್ಟು ಚೆನ್ನಾಗಿ ಇಂಪ್ರೆಸ್ ಮಾಡಿದ್ರು ಗೊತ್ತಾ? ರಿಜೆಕ್ಟ್ ಸೆಲೆಕ್ಟ್ ಸೆಕೆಂಡ್ರಿ ರೀ. ನಾನ್ ಯಾರನ್ನೂ ಇಲ್ಲಿ ಇಂಪ್ರೆಸ್ ಮಾಡಕ್ ಬಂದಿಲ್ಲ. ಓಕೆ, ನೀವು ನನ್ ಸೆಲೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಹಾಗೆ ಹೀಗೆ ಅಮುಕು ಡುಮುಕು ಮಂಜು, ನೀನೇ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತು ದಬಾಕಿಲ್ಲ ಆಯ್ತಾ. ನಿನ್ನಂತವ್ರನ್ನ ಬಾರಿ ಜನನ ನಾವು ನೋಡ್ಬಿಟ್ಬಿಟ್ಟಿದೀವಿ ಆಯ್ತಾ. ಒಂದು ಅಗ್ನಿ ಪರೀಕ್ಷೆ ಶೋಗೆ ಅಂತಾನೆ ಒಂದು ರೆಸ್ಪೆಕ್ಟ್ ಇದೆ. 1000 ಜನ ವೇಟ್ ಮಾಡ್ತಿದ್ರು ಗುರು, ನಮ್ಗೊಂದ್ ಚಾನ್ಸ್ ಸಿಕ್ಲಿ ಅಂತ. ಸಿಕ್ಕಿರೋ ಚಾನ್ಸ್ ನ ಎಡಗಲಲ್ಲಿ ಒದ್ದೋಗೋದಿದೆಯಲ್ಲ, ಇದಕ್ಕೆ ದುರಂಕಾರ ಅಂತಾರೆ. ಈ ದುರಂಕಾರ ಇದೆಯಲ್ಲ, ನೀ ಅಂದ್ಕೊಂಡಿರ್ಬೋದು ಅಮುಕು ಡುಮುಕು ಮಂಜು, ನೀನ್ ಅಂದ್ಕೊಂಡಿರ್ಬೋದು ನಾನ್ ತೋಪು ಅಂತ. ಇಲ್ಲಿ ಒಂದು ತಿಳ್ಕೋಬೇಕು ಆಯ್ತಾ, ಚಾನ್ಸು ಆಪರ್ಚುನಿಟಿ ಒಂದೇ ಸರಿ ಸಿಕ್ಕೋದು ಆಯ್ತಾ. ಅದು ಇನ್ನೊಂದ್ಸರಿ ನಾವಾಗೆ ಬೇಕು ಅಂದ್ರೂ ಸಿಕ್ಕಲ್ಲ. ನಾನ್ ಲೈಫಲ್ಲಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ತಾಳ್ಮೆ ಇಲ್ಲ ಅಂತಂದ್ರೆ ಏನೇನೆಲ್ಲ ನಾವು ಕಳ್ಕೊಂತೀವಿ, ಏನೇನೆಲ್ಲ ಲಾಸ್ ಆಗುತ್ತೆ ಅಂತ. ನಿಜವಾಗ್ಲು ಅಮುಕು ಡುಮುಕು ಮಾಡಿ ತುಂಬಾ ತಪ್ಪು. ಸೆಲ್ಫ್ ರಿಜೆಕ್ಟ್ ಮಾಡ್ಕೊಂಡು ತುಂಬಾ ತಪ್ಪು. ಯಾಕೆ ಅಂತಂದ್ರೆ ಒಂಥರ ಅವ್ನು ಟೆನ್ಷನ್ ಆದ. ಅವ್ನು ಏನು ಟೆನ್ಷನ್ ಆದ ಅಂತ ನಂಗೆ ಗೊತ್ತಿಲ್ಲ. ತುಂಬಾ ಟೆನ್ಷನ್ ಆದ. ಅಮುಕು ಡುಮುಕು ಟೆನ್ಷನ್ ಆದ. ಅವನಿಗೆ ಇವರು ಸೆಲೆಕ್ಟ್ ಮಾಡಲ್ವೇನೋ ಅಂತ ಅವನೇ ಡಿಸೈಡ್ ಮಾಡಿದ್ನೋ ಏನೋ ಗೊತ್ತಿಲ್ಲ. ಸಡನ್ ಆಗಿ ಇಲ್ಲ ನಾನು ಹೋಗ್ತೀನಿ, ನಂಗೆ ಬೇಡ, ಸೆಲ್ಫ್ ರಿಜೆಕ್ಟ್ ಮಾಡ್ಕೊಂಡು ಹೋದ. ಇದೆಲ್ಲ ನಿಜವಾಗ್ಲೂ ಅಹಂಕಾರ, ದುರಂಕಾರ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತಿರೋ ಗೊತ್ತಿಲ್ಲ. ಅಮುಕು ಡುಮುಕು ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ಅಮುಕು ಡುಮುಕು, ನಿನಗೆ ಒಂದೇ ಒಂದು ಕಿವಿ ಮಾತು, ಸಿಕ್ಕಿರೋ ಆಪರ್ಚುನಿಟಿನ ಕಳ್ಕೊಂಡಿದ್ಯಾ ಅಂತಂದ್ರೆ ನಿನ್ನಂತ ಮೂರ್ಖ ಇನ್ನೊಬ್ಬ ಇಲ್ಲ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.